ಚಂದ್ರ ನಮಸ್ಕಾರದಲ್ಲಿ ಪ್ರತಿಯೊಂದು ಆಸನನು ನಾವು ಹೋಲ್ಡ್ ಮಾಡಿ 3 to 4 ಬ್ರೆತ್ಸ್ ತಗೋತೀವಿ. ಸ್ಲೋ ಆಗಿ ಬ್ರೀತಿಂಗ್ ಜೊತೆನೆ ನಮ್ಮ ಆಸನಾಸು ನಮ್ಮ ಬಾಡಿನ ನಾವು ಫ್ಲೋ ಮಾಡಬೇಕು. ಮೂಮೆಂಟ್ ಶುಡ್ ಬಿ ಫ್ಲೋನ್ ವಿತ್ ದ ಬ್ರೀತಿಂಗ್. ಸೊ ಲೆಫ್ಟ್ ಸೈಡ್ ಇನ್ನೊಂದು ರೌಂಡ್ ಮಾಡೋಣ ಬನ್ನಿ. ಸ್ಟಾರ್ಟ್ ಫ್ರಮ್ ದ ಫ್ರಂಟ್ ಎಂಡ್ ಆಫ್ ಯೋರ್ ಮ್ಯಾಟ್. ಸೊ ಪ್ರತಿ ಆಸನನು ಇವಾಗ 3 ಬ್ರೆತ್ ತನಕ ಹೋಲ್ಡ್ ಮಾಡೋಣ. So ekam, inhale, exhale, Ardha Kati Chakrasana. 1, 2, 3. Inhale up, exhale to the left side. 1, 2, 3. Inhale. Take your right leg to the right side. Slowly ಎರಡು ಕಾಲನ್ನ ಆಚೆ ಕಡೆ ಟರ್ನ್ ಮಾಡ್ಕೊಳ್ಳಿ. ಫೀಟ್ ಔಟ್ಸೈಡ್. ಎಕ್ಸೇಲ್, ಕಮ್ ಬ್ಯಾಕ್ ಟು ಚಂದ್ರಾಸನ. ಎಷ್ಟಾಗತ್ತೋ ನಿಮ್ಮ ಹಿಪ್ ಸಿಂಕ್ ಮಾಡಿ. ಬ್ಯಾಕ್ ಶುಡ್ ಬಿ ಸ್ಟ್ರೇಟ್. 1, 2, 3. Slowly inhale, come up. So turn the right foot to the right side. Exhale, go down to Trikonasana. 1, 2, 3. Slowly inhale, face the right leg, head up. Exhale, bend down to Parshvottanasana. 1, 2, 3. Slowly bend the right knee. Come to Chandra Namaskara. So friends, hinge balance ಮಾಡೋದು ಕಷ್ಟ ಅನ್ನಿಸ್ತಾ ಇದ್ರೆ ಯು ಕ್ಯಾನ್ ಹೋಲ್ಡ್ ಹಿಯರ್. ಇಲ್ಲ ಕೈ ಕೆಳಗಡೆ ತಗೊಂಡು ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಬ್ಯಾಲೆನ್ಸ್ ನಿಮ್ಗೆ ಗ್ರ್ಯಾಜುಯಲ್ ಆಗಿ ಬಂದ ಮೇಲೆ ಯು ಕ್ಯಾನ್ ಸ್ಲೋಲಿ ಆರ್ಚ್ ಬ್ಯಾಕ್. 1, 2, 3. Slowly exhale. Rotate the body to Skandasana. 1, 2, 3. Slowly inhale. Exhale. Bend down to Prasarita Padottanasana. 1, 2, 3. Inhale. Slowly come back to Skandasana, left side. 1, 2, 3. Turn the body to left side, Chandra Namaskara. Balance. Breathe slowly. ಎಷ್ಟಾಗತ್ತೋ ಅಷ್ಟು ಸ್ಲೋ ಬ್ರೀತ್ ಮಾಡ್ತಾ 1, 2, 3. Exhale, slowly come back. Let's do Parshvottanasana. Inhale, exhale, slowly down. ಕಾಲು ಎಷ್ಟಾಗತ್ತೋ ಅಷ್ಟು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಸ್ಲೈಟ್ ನೀ ಬೆಂಡ್ ಇದ್ರೆ ಇಟ್ಸ್ ಓಕೆ. 1, 2, 3. Inhale, slowly go to Trikonasana. 1, 2, 3. Inhale, come back to Chandrasana. Slowly. 1, 2, 3. Slowly breathe in. Take your legs together. Ardha Kati Chakrasana right. Inhale up. Ardha Kati Chakrasana to the left. Slowly inhale up. Exhale. Come back. Relax. ಸೊ ಚಂದ್ರ ನಮಸ್ಕಾರ ಬೆಟರಾ ಇಲ್ಲ ಸೂರ್ಯ ನಮಸ್ಕಾರ ಬೆಟರಾ ಅಂತ ಕೇಳ್ತಾರೆ ನನ್ನ ಸ್ಟೂಡೆಂಟ್ಸು.
ಎರಡು ಬೆಟರ್, ಎರಡು ಬೆಸ್ಟ್ ಆ್ಯಕ್ಚುಲಿ. ನಿಮಗೆ ಯಾವತ್ತು ಯಾವ್ದು ಪಾಸಿಬಲ್ ಇದೆಯೋ, ನಿಮ್ಮ ಬಾಡಿನಲ್ಲಿ ಎಷ್ಟು ಎನರ್ಜಿ ಲೆವೆಲ್ಸ್ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಸೂರ್ಯ ನಮಸ್ಕಾರಗಿಂತ ಚಂದ್ರ ನಮಸ್ಕಾರ ಇಟ್ಸ್ ಎ ಸ್ಲೋ ಪ್ರಾಕ್ಟೀಸ್, ಮತ್ತು ಇಟ್ ಈಸ್ ಎ ಡೀಪ್ ಸ್ಟ್ರೆಚ್. ಎಲ್ಲ ಮಸಲ್ಸು, ಎಲ್ಲ ಜಾಯಿಂಟ್ಸ್ ಬಾಡಿನಲ್ಲಿರೋದನ್ನ ಇನ್ವಾಲ್ವ್ ಮಾಡ್ತಾ ಹೋಗುತ್ತೆ. ಮತ್ತು ಚಂದ್ರ ನಮಸ್ಕಾರನ ನೀವು ಈವ್ನಿಂಗ್ ಟೈಮ್ಸ್ ಮಾಡ್ಬೋದು, ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಮಾಡ್ಬೋದು. ಮತ್ತು ನಾನು ಹೇಳ್ದಂಗೆ ವೆಯ್ಟ್ ಲಾಸ್ ಕೂಡ ಇಟ್ ಈಸ್ ಎ ವೆರಿ ವೆರಿ ಎಫೆಕ್ಟಿವ್ ಮೆಥಡ್. ಸೊ ನಿಮ್ಮ ಫಿಟ್ನೆಸ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ನಲ್ಲಿ ನೀವು ಈ ಚಂದ್ರ ನಮಸ್ಕಾರನೂ ಆ್ಯಡ್ ಮಾಡ್ಬೋದು. ಇಟ್ ಈಸ್ ವೆರಿ ಗುಡ್ ಫಾರ್ ಯೋರ್ ಮೈಂಡ್, ಇಟ್ಸ್ ಗುಡ್ ಫಾರ್ ಯೋರ್ ಬಾಡಿ ಬೋತ್. ಸೊ ನಾವು ಬೇರೆ ಆ್ಯಕ್ಟಿವಿಟೀಸ್ ಮಾಡಿದಾಗ ಬರೀ ನಮ್ಮ ಫಿಸಿಕಲ್ ಬಾಡಿಗೆ ಅದು ಎಫೆಕ್ಟ್ ಆಗುತ್ತೆ, ಬಟ್ ಯೋಗ ಮಾಡಿದಾಗ ಏನಾಗುತ್ತೆ, ನಮ್ಮ ಮೆಂಟಲ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ಮತ್ತು ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಇರೋರಿಗೆ ಕಮ್ಮಿ ಆಗುತ್ತೆ, ಪೇಯ್ನ್ಸ್ ಕಮ್ಮಿ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದರಿಂದ ಮೆಂಟಲ್ ಟೆನ್ಷನ್ ಕಮ್ಮಿ ಆಗುತ್ತೆ, ಮತ್ತು ನಮ್ಮ ಬ್ರೀತಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಸೊ ದಟ್ ಈಸ್ ವೈ ಬ್ರೆತ್ ಈಸ್ ದ ಕಿಂಗ್ ಆಫ್ ದ ಮೈಂಡ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಸೊ ಚಂದ್ರ ನಮಸ್ಕಾರ 10 ರೌಂಡು 12 ರೌಂಡ್ಸ್ ಆ ಥರ ಮಾಡಬಾರ್ದು. ಸ್ವಲ್ಪ ನಾವು ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಸ್ವಲ್ಪ ಕಮ್ಮಿ ರೌಂಡ್ಸ್ ಮಾಡ್ಬೋದು, ಲೈಕ್ 2, 5 ಆ ಥರ ಸ್ಲೋ ಆಗಿ ನಿಮ್ಗೆ ಎಷ್ಟಾಗತ್ತೋ ಅಷ್ಟು ನಾನು ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು.